ಸೆಪ್ಟೆಂಬರ್ ಕ್ರಾಂತಿ ಸದ್ದು ಗದ್ದಲದ ಮಧ್ಯೆ ಖರ್ಗೆ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಕುತೂಹಲ ಮೂಡಿಸಿದೆ ಈ ಭೇಟಿ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ನಾಳೆ ಬೆಂಗಳೂರಿಗೆ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ಇದಕ್ಕೂ ಮೊದಲು ಈ ಚರ್ಚೆ ಆಗಿದೆ. ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಡಿಸಿಎಂ ಹಾಗೂ ಎಐಸಿಸಿ ಅಧ್ಯಕ್ಷರು ಚರ್ಚೆ ಮಾಡಿದ್ದಾರೆ. ಶಾಸಕರು ಸಚಿವರ ಹೇಳಿಕೆಗಳ ಬಗ್ಗೆ ಖರ್ಗೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಯಾಕೆ ಪದೇ ಪದೇ ಈ ಚರ್ಚೆಗಳು ಭೇಟಿಗಳಾಗ್ತಾ ಇದೆಯೋ ಗೊತ್ತಿಲ್ಲ. ಒಂದು ಕಡೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ, ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ, ಅಲ್ಲಿ ಚರ್ಚೆ ಮಾಡ್ತಾರೆ. ಅದಾದ ನಂತರ ರಾಜ್ಯದ ಒಂದಷ್ಟು ಅಸಮಾಧಾನಿತ ಶಾಸಕರು ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಾರೆ, ಚರ್ಚೆ ಮಾಡ್ತಾರೆ. ಅವರು ಕೂಡ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪದೇ ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಾರೆ, ಉಪಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಾರೆ, ಚರ್ಚೆ ಮಾಡ್ತಾರೆ. ಈಗ ಮತ್ತೆ ಭೇಟಿ. ಖರ್ಗೆ ಡಿಕೆ ಶಿವಕುಮಾರ್ ಭೇಟಿ ಕುತೂಹಲ ಮೂಡಿಸಿದೆ. ಯಾಕಾಗಿರಬಹುದು? ಚರ್ಚೆ ಒಂದು, ಕ್ರಾಂತಿ ಹೇಳಿಕೆಯ ಬಗ್ಗೆ ಹಿರಿಯ ಸಚಿವರಿಂದ ಅನವಶ್ಯಕ ಗೊಂದಲ ಆಗ್ತಾ ಇದೆ. ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ, ಆಗಸ್ಟಲ್ಲಿ ಕ್ರಾಂತಿ ಆಗುತ್ತೆ, ಆ ತಿಂಗಳಲ್ಲಿ ಆಗುತ್ತೆ, ಯುಗಾದಿ ಬರಲಿ, ಯುಗಾದಿಲಿ ಒಂದು ಕ್ರಾಂತಿ ಆಗುತ್ತೆ, ಈ ಥರದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಕ್ರಾಂತಿ ಹೇಳಿಕೆಯ ಬಗ್ಗೆ ಹಿರಿಯ ಸಚಿವರಿಂದ ಅನವಶ್ಯಕ ಗೊಂದಲ ಆಗ್ತಾ ಇದೆ. ಯಾಕೆ ಅಂತ ಕೆಪಿಸಿಸಿ ಅಧ್ಯಕ್ಷರ ಹತ್ರ ಚರ್ಚೆ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರು ಚರ್ಚೆ ಮಾಡಿದ್ದಾರೆ. ಚರ್ಚೆ ನಂಬರ್ 2, ಬೆಂಗಳೂರಿಗೆ ಸುರ್ಜೇವಾಲಾ ಆಗಮನವೂ ಸೇರಿದಂತೆ ಇತರ ವಿಚಾರಗಳ ಬಗ್ಗೆ ಮಾತುಕತೆ. ನಾಳೆ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ಸೊ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಈ ಅಸಮಾಧಾನವನ್ನು ತಣಿಸೋದು ಹೇಗೆ, ಈ ಕುರಿತಂತೆ ಚರ್ಚೆ ನಂಬರ್ 3, ಕೆಲವು ಇಲಾಖೆ ಅಧಿಕಾರಿಗಳಿಂದ ಶಾಸಕರ ಸೂಚನೆಗಳ ನಿರ್ಲಕ್ಷ್ಯ ಆಗ್ತಾ ಇದೆಯಂತೆ. ಇಲ್ಲಿ ಮೇನ್ ರೀಸನ್ ಇರೋದೇನು? ಶಾಸಕರಿಗೆ ಅಸಮಾಧಾನ ಇದೆ, ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ಇದೆ. ನಾವು ಹೇಳಿದ್ದ ಆಗ್ತಾ ಇಲ್ಲ, ನಾವು ಹೇಳಿದ ಕೆಲಸಗಳು ಆಗ್ತಾ ಇಲ್ಲ. ಮಾಡಬೇಕಾಗಿರೋರು ಯಾರು? ಅಧಿಕಾರಿಗಳು. ಆ ಅಧಿಕಾರಿಗಳು ಶಾಸಕರು ಹೇಳಿದಂಥ ಮಾತನ್ನು ಕೇಳ್ತಾ ಇಲ್ಲ. ಇದು ವಿಷಯ. ಸೊ ವಿವಿಧ ಇಲಾಖೆಗಳ ಅಧಿಕಾರಿಗಳು ಶಾಸಕರ ಮಾತು ಕೇಳ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ನಂಬರ್ 4, ನಿಗಮ ಮಂಡಳಿ ನೇಮಕಾತಿ ಪರಿಷತ್ ನಾಮನಿರ್ದೇಶನದ ಬಗ್ಗೆ ಚರ್ಚೆ ಆಗಿದೆಯಂತೆ. ಈ ಹಿಂದಿನಿಂದಲೂ ನಿಗಮ ಮಂಡಳಿಗೆ ನೇಮಕಾತಿ ಆಗಬೇಕು ಅಂತ ಒಂದಷ್ಟು ಚರ್ಚೆಗಳಾಗ್ತಾನೆ ಇದ್ದಾವೆ. ಸೊ ಇಲ್ಲೂ ಕೂಡ ಆ ಬಗ್ಗೆ ಚರ್ಚೆ ಆಗಿದೆಯಂತೆ. ಆದರೆ ಮೇಯ್ನ್ ಆಗಿ ನಾಳೆ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ರಾಜ್ಯದ ಅಸಮಾಧಾನವನ್ನು ತಣಿಸಬೇಕು, ಈ ನಿಟ್ಟಿನಲ್ಲಿ ಈ ಚರ್ಚೆ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.